ಶ್ವೇತಾಶ್ವತರೋಪನಿಷತ್. ಶ್ವೇತಾಶ್ವತರೋಪನಿಷತ್ ಕೃಷ್ಣ ಯಜುರ್ವೇದದ 33 ಉಪನಿಷತ್ಗಳಲ್ಲಿ ಒಂದಾಗಿದೆ. ಇದನ್ನು ಶ್ವೇತಾಶ್ವತರ ಶಾಖೆಯವರ ಮಂತ್ರೋಪನಿಷತ್ತೆಂದು ಶ್ರೀ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕರೆದಿರುತ್ತಾರೆ. 6 ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂಥ ಈ ಉಪನಿಷತ್ತಿನಲ್ಲಿ 113 ಮಂತ್ರಗಳಿದೆ. 1ನೇ ಅಧ್ಯಾಯದ 6ನೇ ಮಂತ್ರವನ್ನು ನೋಡೋಣ. ಓಂ ಸರ್ವ ಜೀವೇ ಸರ್ವ ಸಂಸ್ಥೆ ಬೃಹಂತೆ ಅಸ್ಮಿನ್ ಹಂಸೋ ಭ್ರಾಮ್ಯತೆ ಬ್ರಹ್ಮಚಕ್ರೆ ಪೃಥಗಾತ್ಮಾನಂ ಪ್ರೇರಿತಾರಂಚ ಮತ್ವಾ ಜುಷ್ಟಸ್ತತತ್ತೇನಾಮೃತತ್ವಮೇತಿ. ಈ ಮಂತ್ರದ ಭಾವಾರ್ಥ ಮತ್ತು ಅರ್ಥ ವಿವರಣೆಯನ್ನು ನಾನು ಅನೇಕ ದೃಷ್ಟಾಂತಗಳೊಂದಿಗೆ ವಿವರಿಸಿದ್ದೇನೆ. ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿದ ಇದೆಲ್ಲವನ್ನೂ ಕೂಡ ತಾವೆಲ್ಲರೂ ಶ್ರವಣಿಸಿ ಅರ್ಥೈಸಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹರಿ ಓಂ. ಈ ವಿಡಿಯೋವನ್ನು ನಾನು 2 ಭಾಗಗಳಾಗಿ ವಿಂಗಡಿಸಿ ಹಾಕ್ತಾ ಇದ್ದೇನೆ. ಅದರಿಂದ ಮೊದಲನೆಯ ಒಂದು ಭಾಗ ಹಾಗೂ ಮುಂದುವರೆದ 2ನೆಯ ಭಾಗ ಎಲ್ಲವನ್ನೂ ಕೂಡ ತಾವು ಸಮಾಧಾನ ಚಿತ್ತದಿಂದ ಶ್ರವಣಿಸಿ ಅರ್ಥೈಸಿಕೊಂಡು ಆನಂದಿಸಿ. ಹರಿ ಓಂ. ಧನ್ಯವಾದಗಳು. ಇಲ್ಲಿ ಪರಮ ಪುರುಷಾರ್ಥ ಅಂತ ಇದೆ. ಪುರುಷಾರ್ಥ ಅಂತಂದ್ಬಿಟ್ಟು ಪುರುಷಾರ್ಥ ಅಂದರೆ ಏನು? ಪುರುಷಾರ್ಥ ಅಂದರೆ ಸಾಮಾನ್ಯ ಹಿಂದೆಲ್ಲ ಹಿರಿಯೋರು ಬೈತಾ ಇದ್ರು, ಏನು ಖಡಕ್ ಕಿಸ್ತಿದ್ಯಾ ಅಂತ, ಏನು ಸಾಧಿಸಿದ್ ನೀನು ಪುರುಷಾರ್ಥ ಅಂತ ಬೈತಾ ಇದ್ರು. ಏನು ಘನಾಂಧಾರಿ ಮಾಡಿದೀಯಾ ಅಂತ ಈ ಥರ ಅಬ್ರ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು. ಏನು ಪುರುಷಾರ್ಥ ಸಾಧಿಸಿದ್ಯಾ ಅಂತಂದ್ಬಿಟ್ಟು. ಸೊ ಕೇಳಿದಿರ ಅಂದರೆ ಏನಾದ್ರು ಸಾಧಿಸಿದಕ್ಕೆ ಪುರುಷಾರ್ಥ ಅಂತಿದ್ರು. ಹಾಂ, ಈಗ ಪುರುಷಾರ್ಥಗಳು 4 ಇದೆ ಅಂತ ಹೇಳಿದ್ದಾರೆ. ಧರ್ಮಾರ್ಥ, ಕಾಮ, ಮೋಕ್ಷ ಅಂತಂದ್ಬಿಟ್ಟು ಅದಕ್ಕೆ ಚತುರ್ವಿಧ ಪುರುಷಾರ್ಥಗಳು ಅಂತ ಇದೆ. ನಿಜವಾಗ್ಲೂ ಪುರುಷಾರ್ಥ ಅಂದರೆ ಏನು ಗೊತ್ತಾ? ಸರಿಯಾದ ಅರ್ಥನ ಇವಾಗ ತಿಳ್ಕೊಳ್ಳಿ. ಇದು ಲಲಿತಾ ಸಹಸ್ರನಾಮದಲ್ಲಿ ಪುರುಷಾರ್ಥ ಅಂತ ಬರುತ್ತೆ. ಯಾವುದು ಜ್ಞಾಪಕ ಇದೆಯಾ? ಹಾಂ, ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾರಾದಿನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ. ಪುರುಷಾರ್ಥ ಪ್ರದಾ ಪೂರ್ಣ. ಪುರುಷ ಅರ್ಥ. ಪುರುಷ ಅಂದರೆ ಜೀವ, ಅರ್ಥ ಅಂದರೆ ಸಂಪಾದನೆ. ಈ ಜೀವನು ಏನು ಸಂಪಾದನೆ ಮಾಡಬೇಕು? ಮೋಕ್ಷ ಏವ. ಮೋಕ್ಷವನ್ನು ಸಂಪಾದನೆ ಮಾಡಬೇಕು, ಅದು ಪುರುಷಾರ್ಥ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಲ್ವಾ? ಪುರುಷಸ್ಯ ಅರ್ಥ ಕಹ ಮೋಕ್ಷ ಏವ. ಮೋಕ್ಷವೇ ಪುರುಷ ಅಂದರೆ ಇಲ್ಲಿ ಜೀವ. ಆ ಜೀವನ ಸಂಪಾದನೆ ಅಂದರೆ ಏನು? ಜೀವನ ಅಂದರೆ ಲೈಫ್ ಅಂತ, ಜೀವನ ಅಂತ ಹೊರಡು ಬರ್ತೀವಲ್ಲ ಅದಲ್ಲ. ರಾಮನ ಅಂತ ಬರಿತೀವಲ್ಲ, ಹಾಗೆ ಈ ಜೀವಿಯ ಅಥವಾ ಜೀವನ ಆಯ್ತಲ್ವಾ? ಜೀವ ಅಂದರೆ ಸೋಲ್, ಜೀವಿ ಅಂತಂದರೆ ಲಿವಿಂಗ್ ಬೀಯಿಂಗ್. ಜೀವವನ್ನು ಹೊಂದಿರುವವನು ಜೀವಿ. ಇದೆಲ್ಲ ಸಣ್ಣದು ಸಿಂಪಲ್ ವಿಚಾರ ಸರಿಯಾಗಿ ತಿಳ್ಕೊಂಡ್ರೆ ಈ ಒಂದು ಆಧ್ಯಾತ್ಮಿಕತೆಯ ಪ್ರವಚನ, ಉಪನ್ಯಾಸಗಳು, ಬ್ರಹ್ಮ, ಆತ್ಮ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ತುಂಬ ಗೋಜಲಾಗಿ ಹೋಗ್ಬಿಡುತ್ತೆ ಏನು ಅಂತ ಅಂದ್ಬಿಟ್ಟು. ನಾವಂತೂ ತುಂಬ ಸಮಾನಾರ್ಥಕ ಪದ ಹೇಳಿ ಅರ್ಥಾತ್ ಅಂತ ಎಲ್ಲ ಹೇಳಿ ಇದೆಲ್ಲ ಸಮಾನಾರ್ಥಕ ಪದ, ಈಕ್ವಿವೆಲೆಂಟ್ ವರ್ಡ್ಸ್ ಅಂತ ಹೇಳ್ತಾ ಇರ್ತೀನಲ್ವ ನಾನು. ಅದನ್ನು ತಿಳ್ಕೊಳ್ಬೇಕು. ಸರಿ, ಈಗ ತಿಳ್ಕೊಂಡ್ರಿ ಪುರುಷಾರ್ಥ ಅಂದ್ರೇನು ಅಂತ. ಅದು ಪರಮ ಅಂತ ಬೇರೆ ಒಂದು ಅಡ್ಜೆಕ್ಟಿವ್ ಹಾಕಿದ್ದಾರೆ, ವಿಶೇಷಣ ಶಬ್ದ ಹಾಕಿದ್ದಾರೆ. ಪರಮ ಪುರುಷಾರ್ಥ. ಈ ಒಂದು ಜೀವಿಯ ಸಂಪಾದನೆ ಅಂದರೆ ಸರ್ವೋತ್ಕೃಷ್ಟವಾದಂತಹ ಮೋಕ್ಷ ಪ್ರಾಪ್ತಿತ್ವ. ಆ ಆಧ್ಯಾತ್ಮಿಕ ಶಾಸ್ತ್ರ ಪರಮ ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನು. ಸರಿ, ಈಗ ಮುಕ್ತಿ ತತ್ವ ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಒಬ್ಬೊಬ್ಬರು ತಲೆಯಲ್ಲಿ ಬುದ್ಧಿ ಒಂದೊಂಥರ, ಸಂಸ್ಕಾರ ಒಂಥರ, ಆಲೋಚನೆಗಳು ಒಂಥರ, ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಒಂಥರ, ಟೋನೇ ಒಂಥರ. ಸೊ ಈ
ಇರೋದ್ರಿಂದ ಏಕತಾಭಿಪ್ರಾಯ ಯಾರಲ್ಲೂ ಬರಲಿಲ್ಲ, ಎಲ್ಲರಲ್ಲೂ ಕೂಡ ಭಿನ್ನತೆ ಇತ್ತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮೋಕ್ಷ ಜಿಜ್ಞಾಸೆ ಮಾಡೋರಿಗೆ ಫಸ್ಟು ಚಿತ್ತಶುದ್ಧಿ ಇರಬೇಕು. ಚಿತ್ತಶುದ್ಧಿ ಇರಬೇಕು ಅಂತಂದರೆ ಚಿತ್ತಶುದ್ಧಿ ಹೆಂಗುಂಟಾಗತ್ತೆ? ಸಜ್ಜನರ ಸಂಘದಿಂದ, ಗುರುವಿನ ಉಪದೇಶದಿಂದ, ಹಾಗೂ ಗುರು ಹಿರಿಯರ ವಿಧೇಯತೆಯಿಂದ, ಮತ್ತು ಕರ್ಮಕಾಂಡವನ್ನು ಮಾಡೋದ್ರಿಂದ. ಕರ್ಮಕಾಂಡ ವೇದಗಳಲ್ಲಿ ಮೊದಲನೆಯ ಭಾಗ, ಪೂರ್ವ ಭಾಗ ಕರ್ಮಕಾಂಡ ಅಂದ್ರೇನು? ಹೋಮ, ಹವನ, ಯಾಗ, ಯಜ್ಞ, ಪೂಜೆ, ಪುನಸ್ಕಾರ, ವ್ರತ, ಕತೆ, ದಾನ, ಧರ್ಮ, ಸ್ತೋತ್ರ, ಪಾರಾಯಣ, ಹಬ್ಬ, ಹರಿದಿನ, ಇದೆಲ್ಲ ಒಂಥರ ಜೋಡಿ ಶಬ್ದಗಳಲ್ವ. ಇದೆಲ್ಲ ಮಾಡೋದ್ರಿಂದ ಉಂಟಾಗತ್ತಾ? ಇದೆಲ್ಲ ಮಾಡೋದ್ರಿಂದ ಉಂಟಾಗತ್ತಾ ಚಿತ್ತಶುದ್ಧಿ ಅಂತಂದರೆ ನಿಷ್ಕಲ್ಮಶ ಭಾವ ಇರಬೇಕು. ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು? ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಇದನ್ನೆಲ್ಲ ತಿಳ್ಕೊಳ್ತಾ ಭಗವಂತನೆಷ್ಟು ಬೃಹತ್ತಾಗಿದ್ದಾನೆ, ನಾನೆಷ್ಟು ಅಲ್ಪ, ಅಣುವಿಗಿಂತ ಅಣು, ನಾನೇನೂ ಇಲ್ಲ, ಆದರೂ ಈ ಚಾಷ್ಟೆ ಯಾಕೆ ಅಂತಂದ್ಬಿಟ್ಟು ನಮ್ಮಲ್ಲಿ ಇರುವ ಒಂಥರ ಸ್ವಲ್ಪ ಅಹಂಭಾವ ಕಡಿಮೆ ಆಗ್ತಾ ಬಂದು ಅದು ಸಂಪೂರ್ಣ ನಾಶ ಆಗಿ ಚಿತ್ತಶುದ್ಧಿಯಾಗುತ್ತೆ. ಚಿತ್ತಶುದ್ಧಿಯಾದಾಗ ಮಾತ್ರ ಭಗವಂತನಿಗೆ ಪ್ರವೇಶ ಉಂಟು. ಆ ರೀತಿ ಚಿತ್ತಶುದ್ಧಿಯುಳ್ಳವರಾಗಿರಬೇಕು ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬರೋರೆಲ್ಲ. ಮೊದಲೇ ಕೊಳಕಿಟ್ಕೊಂಡು ಚಿತ್ತ ಅನ್ನೋ ಪಾತ್ರೆಯಲ್ಲಿ ಕೊಳಕು ಮೆತ್ಕೊಂಡ್ಬಿಟ್ಟು ನಾವು ಇದನ್ನು ಕೇಳ್ತೀವಿ ಅಂತ ಬಂದರೆ ಅವರಿಗೆ ಅಂಟೋದಿಲ್ಲ ಅಂತ ಹೇಳ್ತಾರೆ. ಅವತ್ತೇ ಹೇಳಿದೆ ನಾನು, ಪಾತ್ರೆಯಲ್ಲಿ ಏನೇನೋ ಗಲೀಜೆಲ್ಲ ಮೆತ್ಕೊಂಡಿದೆ, ಪಾಯಸ ಹಾಕಿಸ್ಕೊತೀನಿ ಅಂತಂತಂದರೆ, ಇಲ್ಲ ಫಸ್ಟ್ ಕ್ಲೀನ್ ಮಾಡಿ ತೊಳ್ಕೊಂಬ, ಅದೇನೇನೋ ಮೆತ್ತಿದೆ, ಪಾಯಸ ಹಾಕೋದ್ರಿಂದ ಅದ್ರ ಜೊತೆ ಮಿಕ್ಸಪ್ ಪಾಯಸದ ರುಚಿನೂ ಹೋಗುತ್ತೆ. ಇದು ಪಾಯಸ ವೆರಿ ಟೇಸ್ಟಿ, ಏನು ತುಪ್ಪ ಹಾಕಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ, ಮೇಲಾಗಿ ಸ್ಯಾಫ್ರನ್, ಎಷ್ಟು ಕಾಸ್ಟ್ಲಿ ಸ್ಯಾಫ್ರನ್, ಕೇಸರಿ, ಅದೆಲ್ಲ ಹಾಕಿ ಮಾಡಿರೋದು, ಅದರಿಂದ ಕ್ಲೀನಾಗಿ ತೊಳ್ಕೊಂಬ ಅಂತಾರೆ. ಹಾಗೆ ಕ್ಲೀನಾಗಿದ್ದರೆ ಚಿತ್ತಪಾತ್ರೆ ಈ ವಿಷಯಗಳೆಲ್ಲ ತಲೆಗೆ ಹೋಗೋದು. 28 ಸಂಸಾರದ ತಾಪತ್ರಯಗಳನ್ನು ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಕೇಳಕ್ಕೆ ಬಂದರೆ ಚೆನ್ನಾಗಿತ್ತು ಅನ್ನೋದು ಅಷ್ಟೇ ಉದ್ಗಾರ ಬರುತ್ತೆ ಹೊರತು ತಲೆ ಒಳಗೆ ಇಳಿಯಲ್ಲ, ಹೌದಲ್ವಾ? ಅದರಿಂದ ಯಾರ್ಯಾರು ಚಿತ್ತಶುದ್ಧಿ ಇಲ್ಲ ಅವರೆಲ್ಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರವೇಶ ಮಾಡಬಾರ್ದು. ನಾಳೆ ನೀವು ಆಮೇಲೆ ಡಿಸೈಡ್ ಮಾಡಿಬಿಟ್ಟು, ಹೌದು ನೀವು ಸರಿಯಾಗಿ ಹೇಳಿದಿರ, ನಮಗೆ ಚಿತ್ತಶುದ್ಧಿ ಇಲ್ಲ, ನಾವಿಲ್ಲಿ ಬರೋದರಿಂದ ಏನು ಪ್ರಯೋಜನ ಅಂತಂದ್ಬಿಟ್ಟು ನಿಲ್ಲಿಸ್ಬಿಡ್ಬೇಡಿ ಬರೋದು. ಆಮೇಲೆ ಶ್ರೀಧರ್ ಬರೀ ಕುರ್ಚಿಗಳ ಫೋಟೋನೇ ತೆಕ್ಕೋಬೇಕಾಗತ್ತೆ, ಕುರ್ಚಿ ಮೇಲಿರೋ ವ್ಯಕ್ತಿಗಳ ಫೋಟೋ ಇರೋದೇ ಇಲ್ಲ ಆಮೇಲೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಆ ಚಿತ್ತನ ಶುದ್ಧಿ ಮಾಡ್ಕೊಳ್ಬೇಕು ಅಂತ ಅನ್ನೋದು ನಮ್ಮಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು, ಸೊ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ತಶುದ್ಧಿ ಇಲ್ದಲೇ ಇರೋರು ಬರಬಾರ್ದು. ಬರೀ ವಾದ ವಿವಾದ ಆಗಿಬಿಡುತ್ತೆ. ಯಾರೋ ಎದ್ದು ನಿಂತ್ಕೊಂಡು ಕ್ವಶನ್ ಕೇಳ್ತಾರೆ, ಅದು ಹೆಂಗೆ ಇದು ಹೆಂಗೆ ಅಂತ ಚಾಷ್ಟೆ ತೋರಿಸ್ತಾರೆ. ಆವಾಗ ಇವ್ರು ಹಾಗಲ್ಲ ಹೀಗೆ ಅನ್ಬೇಕು, ಈ ರೀತಿ ಬರೀ ಅಜ್ಞಾನದ ವಿನಿಮಯ ಆಗಿಬಿಡುತ್ತೆ. ಆದರೆ ನಮ್ಮ ಋಷಿ ಮುನಿಗಳು ಆ ಥರ ಅಲ್ಲ, ಅವರಲ್ಲಿ ಚಿತ್ತಶುದ್ಧಿ ಉಂಟಾಗಿರುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಹೊಸ ಹೊಸ ವಿಚಾರಗಳು ಹೊಳಿತಾ ಇರುತ್ತೆ. ಆ ಹೊಳೆದ ಮೇಲೆ ಅದನ್ನು ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರ್ತಾರೆ, ಬಹಿರಂಗ ಪಡಿಸ್ತಾ ಇರ್ತಾರೆ. ನನ್ನದು ಈ ಥರ, ನೀವು ತಿಳ್ಕೊಳ್ಳಿ ಅಂತಂತಂದ್ಬಿಟ್ಟು. ಸೊ ಇದರಿಂದ ಈ ರೀತಿ ಒಮ್ಮತದಿಂದ ಏಕತಾನತೆಗೋಸ್ಕರ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಕೂಡ ಆ ಒಂದು ಜಗತ್ತಿಗೆ ಕಾರಣೀಭೂತವಾದಂತಹ ಬ್ರಹ್ಮನ ಬಗ್ಗೆ ತಿಳ್ಕೊಳ್ತಾ, ಈಗ ಜೀವನ ಬಗ್ಗೆ, ಜೀವ ಅಂದರೆ ಆತ್ಮನ ಬಗ್ಗೆ ಅದನ್ನು ಆಲೋಚನೆಗಳನ್ನು ಹರಿಸ್ತಾ ಇದ್ದಾರೆ. ಸೊ ಇನ್ನೊಂದು ವಿತಿನ್ 10 ಮಿನಿಟ್ಸ್, 6:15 5 ನಿಮಿಷ ಇದೆ, ನಾವು ಒಂದು 5 ನಿಮಿಷ ಮಾತ್ರ ಜಾಸ್ತಿ ತಗೋಣ. ಇನ್ನು 10 ನಿಮಿಷಗಳಲ್ಲಿ ಸ್ವಲ್ಪ ಭಾಗವನ್ನು ಅದ್ಭುತವಾಗಿರೋದನ್ನು ಇದು ಹೇಗೆ ಬಂತು ಚರ್ಚೆ ಅಂತ ಅನ್ನೋದನ್ನು ನಾವು ಗಮನಿಸೋಣ. ಅಂದರೆ ಒಟ್ಟಿನಲ್ಲಿ ನಾನು ಹೇಳಿದ್ದೀನಿ, ಇದು ಅಪಕ್ವತೆ ಇವರಲ್ಲಿ ಇರಲಿಲ್ಲ ಅಂತಂದ್ಬಿಟ್ಟು. ಅಪಕ್ವತೆ ಅಂತಂದರೆ ಏನು? ಹಾಫ್ ಬೇಕ್ಡ್. ನೀವೆಲ್ಲರೂ ಕೂಡ ಚಪಾತಿ ಮಾಡ್ತೀರಲ್ಲ, ಆವಾಗ ಅರ್ಜೆಂಟ್ ಆಗಿರುತ್ತೆ, ಅಯ್ಯೋ ಬೇಕು ಅನ್ನೋರು ಕೂಡ ಕಾವಲಿ ಮೇಲೆ ನಿಂತ್ಕೊಂಡಂಗೆ ಆಡ್ತಿರ್ತಾರೆ. ಈಗ ತಿನ್ನಬೇಕು ಅಂತ ಅನ್ನೋರು ಸಾಮಾನ್ಯ ಗಂಡಸರು, ಯಜಮಾನರುಗಳು, ನೀವೆಲ್ಲ ಅದಕ್ಕಿಲ್ಲ, ನಿಮ್ಮನ್ನೆಲ್ಲ 10% ಹಾಕಿದ್ದೀನಿ, 90% ಜನ ಈ ಥರನೇ ಆಡೋದು. ಕಾವಲಿ ಮೇಲೆ ನಿಂತ್ಕೊಂಡಂಗೆ ಆಡ್ತಾರೆ ಅಂತಾರೆ ಅವರಿಗೆಲ್ಲ. ಒಂದು ಕಾವಲಿ ಮೇಲೆ ನಿಂತ್ಕೊಳ್ಳೋಕ್ಕಾಗತ್ತೇನು? ತಕಪಕ್ಕ ಅಂತ ಕುಡಿತಿರ್ತಾರೆ. ಅಯ್ಯೋ ಬೇಗ ಎಷ್ಟು ಲೇಟ್ ಮಾಡ್ತೀಯಾ ಅಂತಂದ್ಬಿಟ್ಟು. ಅದಕ್ಕೆ ಇವ್ರೇನು ಮಾಡಿಬಿಡ್ತಾರೆ ಪಾಪ, ಹೆದರ್ಕೊಂಡು ಉರಿ ಜೋರು ಮಾಡಿಬಿಡ್ತಾರೆ.
ಅವಾಗೇನೋ ಹೋಗ್ಬಿಡುತ್ತೆ ಚಪಾತಿ ಎಲ್ಲನೂ ಬಬಲ್ಸ್ ಬಂದು ಸ್ವಲ್ಪ ಸೀದೋದಂಗಾಗುತ್ತೆ. ಇನ್ನೊಂದು ಕಡೆ ತಿರುಗಿಸ್ಬಿಡ್ತಾರೆ, ಆ ಕಡೆನೂ ಹಂಗಾಗುತ್ತೆ. ಬೆಂದಿದೆ ಅಂತ ಕೊಡ್ತಾರೆ, ಮೇಲ್ಗಡೆ ಪದರ ಸೀದೋ ಬರುತ್ತಲ್ಲ ಅಂತ ಅಂದ್ಬಿಟ್ಟು ತೆಗ್ದಿರ್ತಾರಲ್ಲ, ಬೆಂದಂಗೆ ಕಾಣುತ್ತೆ. ಹಿಂಗೆ ಅದನ್ನು ಮುರಿದು ಬಿಡಿಸಿದ್ರೆ ಒಳಗೆಲ್ಲ ಹಸುಕು. ಹಾಫ್ ಬೇಕ್ಡ್ ತಿಂದರೆ ಏನಾಗುತ್ತೆ, ಅಪಕ್ವತೆಯಿಂದ ಬೆಂದಿಲ್ವಲ್ಲ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಏನಾಗೋಗ್ಬಿಡುತ್ತೆ, ಜೀರ್ಣ ಆಗೋದಿಲ್ಲ, ಏನೋ ವಾಂತಿ ಗಿಂತಿ ಆಗುತ್ತೆ. ಅವಾಗ ಹೇಳ್ತಾರೆ, ಹೊರಗಡೆ ಫುಡ್ ತಿಂದರೆ ಹೋಟ್ಲು ಗೀಟ್ಲಲ್ಲಿ ಬೈತಿದ್ಯಲ್ಲ, ಏನೇನೋ ಹಾಕಿರ್ತಾರೆ, ಅದೆಲ್ಲ ತಿನ್ನಬೇಡಿ ಹೊಟ್ಟೆ ಕೆಡುತ್ತೆ ಅಂತ. ಈಗ ಮನೇಲಿ ಮಾಡಿ ತಿಂದೇ ನನಗೆ ಫುಡ್ ಪಾಯ್ಸನಿಂಗ್ ಆಗಿಬಿಡ್ತು, ನೀನು ಮಾಡೋದೇನೋ ಸರಿಗಿಲ್ಲ ಅಂತ ಗೂಬೆ ಕೂರಿಸ್ಬಿಡ್ತಾರೆ. ಹೌದಲ್ಲ? ಆ ಥರ ಮಾಡಿದ್ದೀರಾ? ಇಲ್ಲ ಪಾಪ, ನೀವೆಲ್ಲ ಆ ಥರ ಎಲ್ಲಿ ಮಾಡ್ತೀರಾ? ಒಳ್ಳೆಯ ಸೊ ಅಲ್ಲ, ನಾನು ಹೇಳೋದು ಅಪಕ್ವತೆ ಏನಕ್ಕೆ ಹಾಫ್ ಬೇಕ್ಡ್ ಅಂತ ಹೇಳಿದೆ. ಆ ರೀತಿ ಅವರಲ್ಲಿ ಅಪಕ್ವತೆ ಇರಲಿಲ್ಲ, ಪಕ್ವತೆನೇ ಇತ್ತು ಅಂತ ಅನ್ನೋದಕ್ಕೆ ನಾನು ಹೇಳಿದ್ದೀನಿ. ಇವಾಗ ಏನು ವಿಚಾರ ವಿನಿಮಯ ಮಾಡ್ತಾ ಇದ್ರು ಅಂತ ಹೇಳೋಣ. ಅವರು ಏನು ವಾದ ವಿವಾದ ಮಾಡ್ತಾಯಿದ್ರು, ಏನು ವಿಚಾರ ವಿವಾದ ಮಾಡ್ಕೋತಿದ್ರು, ಅದು ಸಿದ್ಧಾಂತ ಅಂತ ಅನ್ನಿಸ್ಕೊಳ್ತಂತೆ. ಈಗ ನೀವೆಲ್ಲ ಕೇಳಿರ್ಬೋದು, ಅದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ. ನಾನೇ ಹೇಳ್ತಿರ್ತೀನಿ ಸಿದ್ಧಾಂತ ಅಂದರೆ ಏನು. ಇನ್ನೊಂದು ಸತಿ ಹೇಳ್ತಾರೆ ಅದ್ವೈತ ಮತಸ್ಥಾಪಕರಾದ ಅಂತಂದ್ಬಿಟ್ಟು. ಹಾಗಾದರೆ ಮತ ಅಂದ್ರೇನು, ಸಿದ್ಧಾಂತ ಅಂದ್ರೇನು, ಇದೆಲ್ಲ ತಿಳ್ಕೊಳ್ಬೇಕಲ್ವ. ಇವರು ಯಾವ ರೀತಿ ಚಿಂತನೆಗಳನ್ನು ಮಾಡಿ ವಿಚಾರಗಳನ್ನು ವಿನಿಮಯ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರೋ ಅದೆಲ್ಲದನ್ನು ಕೂಡ ಎಲ್ಲರದ್ದು ಒಂದೇ ಭಾವವಾಗಿ ಬಂದು ಸಿದ್ಧಾಂತ ಅನ್ನಿಸ್ಕೊಳ್ತು. ಅಂದರೆ ಏನು, ಸಿದ್ಧಿ ಏನು, ಮೋಕ್ಷ. ಆ ಮೋಕ್ಷಕ್ಕಾಗಿ ಅವರ ವಿಚಾರವೇ ನಿರ್ಣಯಿಸಿದ್ರಲ್ಲ, ಅಂತ್ಯವಾಯಿತು. ಸಿದ್ಧ ಅಂತ, ವೇದ ಅಂತ. ವೇದದ ಅಂತ ಯಾವುದು? ಉಪನಿಷತ್ತುಗಳು. ವೇದಾಂತ ಅಂದರೂ ಒಂದೇ, ಉಪನಿಷತ್ತು ಅಂದರೂ ಒಂದೇ. ವೇದದ ಅಂತಿಮ ಭಾಗ ಅರ್ಥಾತ್ ಉತ್ತರಕಾಂಡ, ಜ್ಞಾನಕಾಂಡ, ಅದನ್ನೇ ಉಪನಿಷತ್ತಂದರು. ಅಂದರೆ ಏನು, ಮೋಕ್ಷಕ್ಕೆ ಕರೆದೊಯ್ಯತಕ್ಕಂತಹವುಗಳು, ಅದು ಉಪನಿಷತ್ತುಗಳು. ನಾನಾ ಅರ್ಥಗಳನ್ನು ಹೇಳಿದ್ದೆ. ಋಷಿಗಳ ಬಳಿ ಯಾವನು ಬ್ರಹ್ಮಜ್ಞಾನಿಯೋ ಅವನ ಹತ್ರ ಕೆಳಗೆ ಕೂತ್ಕೊಂಡು ಕೇಳೋದು. ಉಪ ನೀ ಸದ್ ಧಾತು ಶದ್ದಾಗತ್ತೆ. ಇದೆಲ್ಲ ಕೈವಲ್ಯ ಉಪನಿಷತ್ತು ಮಾಡಿದಾಗಲೇ ಹೇಳಿದ್ದೀನಿ. ಇಲ್ಲೇ ತಾನೇ ಕೈವಲ್ಯ ಉಪನಿಷತ್ತು ಮಾಡಿದ್ನಾ? ಅದನ್ನು ಯೋಚನೆ ಮಾಡ್ತಾ ಇದ್ದಾರಾ? ಏನು ಹೇಳೋದು? ನಾನೇನು ಅದ್ರ ಬಗ್ಗೆ ಏನು ಕೇಳಲ್ಲ, ಮಾಡಿದ್ರಿ ಅಂತ ಹೇಳಿ ಪರವಾಗಿಲ್ಲ. ಅದಾರು ಏನೇನು ಮಾಡಿದ್ವಿ ಅಂತ ನನಗೆ ಜ್ಞಾಪಕ ಇರಬೇಕಲ್ವ. ಸೊ ಅದರಲ್ಲೆಲ್ಲ ಹೇಳಿದ್ದೀವಿ. ಸಿದ್ಧಾಂತ ಅಂತ ಬಂತು, ಅವರ ವಿಚಾರಗಳೇ ಅಂತಿಮವಾಯಿತು, ಅದು ಸಿದ್ಧಾಂತ. ಮತ್ತು ಈಗ ಮತ ಅಂತ ಹೇಳ್ತಾರಲ್ಲ, ಅಂದರೆ ಅದು ನಮ್ಮ ಅಭಿಪ್ರಾಯ. ಮನ್ಯತೆ ಅಂದರೆ ಟು ಕನ್ಸಿಡರ್, ಮೈ ಒಪಿನಿಯನ್. ಇದು ಅದ್ವೈತ ಸಿದ್ಧಾಂತದ ಮತ, ಅಭಿಪ್ರಾಯವಾದ್ದರಿಂದ ಅದ್ವೈತ ಮತ ಅಂತ ಅನ್ನಿಸ್ಕೊಳ್ತು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇದೊಂದು ಧರ್ಮ ಆಯಿತು. ಅಂದರೆ ಈ ಒಂದು ಸಿದ್ಧಾಂತದ ಮತದ ಅಭಿಪ್ರಾಯ ಏನಿದೆಯೋ ಅದನ್ನು ನಾವು ಧಾರಣೆ ಮಾಡ್ತೀವಿ, ಅದರಿಂದ ಅದು ನಮ್ಮ ಧರ್ಮ. ಅದು ಅದ್ವೈತದ ಧರ್ಮ ಅಂದ್ರೆ ಏನು? ಪರಮಾತ್ಮ ಜೀವಾತ್ಮ ಒಂದೇ, ಭೇದ ಇಲ್ಲ ಅಂತ ಅನ್ನೋದು ಇದು ಒಂದು ಧರ್ಮ. ಇದನ್ನು ನಾವು ಧಾರಣೆ ಮಾಡ್ತೀವಿ. ಧಾರಣಾ ಧರ್ಮ. ಧಾರಣೆ ಮಾಡ್ತೀವಿ ಅಂದರೆ ಏನು? ಬಟ್ಟೆ ಹಾಕೋತೀವಿ ಅಂತಲ್ಲ, ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ. ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀವಿ? ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಯಾವ್ದಾದ್ರು ಮಗುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಮೇಲೆ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಖುಷಿಯಾಗಿದ್ರೆ ಅದನ್ನು ಬೆಳೆಸೋದು ಹೇಗೆ? ಪೋಷಣೆ ಮಾಡೋದು. ಅದಕ್ಕೆ ವಿದ್ಯಾಭ್ಯಾಸ, ಊಟ, ಬಟ್ಟೆ ಎಲ್ಲ ಕೊಟ್ಟು ಅದನ್ನು ಮುಂದುವರಿಸ್ಬೇಕಲ್ವಾ? ಆ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಅದನ್ನು ಬೆಳೆಸೋದು ಅಂತ. ಹಾಗೇನೆ ಅಡಾಪ್ಟ್ ಮಾಡ್ಕೊಂಡ್ವಿ ನಾವು, ಇದನ್ನೆಲ್ಲರೂ ಒಪ್ಕೊಂಡು ಅದರಂತೆ ಅನುಷ್ಠಾನ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇರಬೇಕು. ಅದರಿಂದ ಮತ ಅನ್ನೋಕ್ಕೆ ಬೇರೆ ಬೇರೆದೆಲ್ಲ ಇದೆ. ಮತ ಅಂದರೆ ಧರ್ಮ, ಮತ ಅಂತಂದರೆ ಅಭಿಪ್ರಾಯ, ಮತ ಅಂದರೆ ಏನು? ಓಟು. ಅದಂತೂ ಎಲ್ರಿಗೂ ಗೊತ್ತಿದೆ, ಯಾಕೆಂದರೆ ಓಟ್ ಹಾಕಿ 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 ಇಲ್ಲಿ ಮಾಡಿಸ್ಕೊಂಡು ಮತ್ತು ಅದು ಅಭ್ಯಾಸ ಇದೆಯಲ್ಲ, ಓಟ್ ಅಂತ. ಸಂದರ್ಭಕ್ಕೆ ತಕ್ಕಂತೆ ಅರ್ಥ. ಅದ್ವೈತ ಸಿದ್ಧಾಂತ, ಅದ್ವೈತ ಮತ ಮತ್ತು ಅದ್ವೈತ ಧರ್ಮ, ಇದೆಲ್ಲದನ್ನು ಕೂಡ ಈ ರೀತಿ ಒಂದು ವಿವರಣೆಯನ್ನು ಒಳಗೊಂಡಿದೆ.
ಅಲ್ಲಿಗೆ ಅವರು ಬಂದರು ಅಂತಂದ್ಬಿಟ್ಟು ಅದು ಸಿದ್ಧಾಂತವಾಯಿತು ಅಂತ ತಿಳ್ಕೊಳ್ಳೋಣ. ಯಾವುದೇ ಋಷಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಲಿ, ಅದರ ಸಾಹಿತ್ಯವು ಅಂದರೆ ಅವನು ಹೇಳತಕ್ಕಂತಹ ಆ ಸತ್ವ ಸಾರ ಅದೆಲ್ಲವುದೂ ಕೂಡ ಪರಮಾರ್ಥದ ಕಡೆಗೇ ಇರ್ತಿತ್ತು, ಬೇರೆ ಕಡೆ ಹೋಗ್ತಿರಲಿಲ್ಲ. ಈಗ ರಾಮಾಯಣ ಯಾರೇ ಮಾಡಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರೂ ಕೂಡ ಅವರು ಹೇಳೋದೆಲ್ಲ ಗುರಿ ಒಂದೇ ಆಗಿರ್ತಿತ್ತು. ರಾವಣ ಸೀತೆಯನ್ನು ಕದ್ದುಕೊಂಡು ಲಂಕೆಗೆ ಪಯಣಿಸಿದ ಅಂತ ಇಟ್ಕೊಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಉದಾಹರಣೆ ಕೊಟ್ಕೊಂಡು ಎಲ್ಲ ಹೋದ್ರೂ ಕೂಡ ಮಾತುಗಳು ಬೇರೆ ಆದ್ರೂ ಕೂಡ ರಾವಣ ಸೀತೆನ ಲಂಕೆಗೆ ಕರ್ಕೊಂಡಿದ್ದೇನು ಬೇರೆ ಊರಿಗೆ ಹೋಗಲ್ಲ, ಹೋಗ್ತಲ್ಲಿಗೆ ಲಂಕೆಗೆ ಅವನು ಹೋಗೋದು. ಹಾಗೆ ಇವರ ಅಭಿಪ್ರಾಯಗಳು, ವಿಚಾರ ಸರಣಿಗಳು, ಸಾಹಿತ್ಯ, ಸತ್ವ ಒಬ್ಬೊಬ್ಬರು ಋಷಿ ಮುನಿದು ಬೇರೆ ಆದ್ರೂ ಕೂಡ ಎಲ್ಲ ಗುರಿ ಬೆಟ್ಟು ತೋರಿಸ್ತಾ ಇರೋರು ಪರಮಾರ್ಥದ ಕಡೆಗೆ, ಪರಬ್ರಹ್ಮದ ಕಡೆಗೆ ಅಂತ ಅದಕ್ಕೆ ಸಿದ್ಧಾಂತ ಅಂತ ಹೆಸರು ಕೊಟ್ಟರು. ಕೇಳೋಕ್ಕೇನೋ ಚೆನ್ನಾಗಿದೆ, ನಮಗೇನು ರಾತ್ರಿ ಮಾಡಿದ್ರು ಜಾಗರಣೆ ಪೂರ್ತಿ ಇದೇ ರೀತಿಯೇ ಹೇಳೋದು, ನಾವೇನೋ ಇದೇ ರೀತಿ ಹೇಳ್ತಾ ಇರ್ತೀವಿ ಬಿಗಿನಿಂಗಿಂದ ಎಂಡ್ ತನಕ ಅಷ್ಟು ಉತ್ಸಾಹದಿಂದ. ಕೇಳೋ ನಿಮ್ಮಲ್ಲೂ ಕೂಡ ಅಷ್ಟೇ ಉತ್ಸಾಹ ಇರಬೇಕು, ಡೌನ್ ಆಗಬಾರ್ದು. ಆದರೂ ಕೂಡ ನಾವೆಲ್ಲ ದೇಶ ಕಾಲ ಇದಕ್ಕೆಲ್ಲರೂ ಕೂಡ ಒಳಪಟ್ಟಿದ್ದೀವಿ. ಅದರಿಂದ ನಾವೆಲ್ಲರೂ ಕೂಡ ಕಾಲಕ್ಕೆ ಬಂಧಿತರಾದವರು. ಸಮಯ ಅನ್ನೋದೊಂದಿದೆ ಅಲ್ವಾ, ಈಗ ಸರಿಯಾಗಿದೆ, ಇದನ್ನು ಮುಗಿಸೋಕ್ಕೆ ಸಮಯ. ಸಿದ್ಧಾಂತ ಅಂತ ಬಂದರು, ಇದನ್ನು ಮುಂದೆ ಯಾವ ಹಂತದಲ್ಲಿ ತಗೊಂಡು ಹೋಗ್ತಾರೆ, ಜೀವಿಗಳಾದ ನಮ್ಮ ಬಗ್ಗೆ, ನಮಗೆ ಯಾಕೆ ಕಷ್ಟ ಸುಖ ಬರ್ತಾ ಇದೆ, ನಾವು ಯಾಕೆ ಜನ್ಮ ತಾಳ್ತೀವಿ ಅನ್ನೋದ್ರ ಬಗ್ಗೆ ಅದನ್ನು ಮುಂದಿನ ಒಂದು ಎಪಿಸೋಡ್ನಲ್ಲಿ ನಾವು ಅದನ್ನು ಮುಂದುವರ್ಸೋಣ. ಈಗ 2 ಸಿಟ್ಟಿಂಗ್ ಆಗಿದೆ. ಲಾಸ್ಟ್ ಮಂತ್ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಮಂತ್ ಯಾವುದು ಮಂತ್ ಆಗಿತ್ತು? ಕ್ಯಾಲೆಂಡರ್ ನೋಡಬೇಕು ಅಂತೀರಾ? ಕರೆಕ್ಟ್, ನವೆಂಬರ್ ಆಗಿತ್ತು. ನವೆಂಬರ್ 1st ಸಿಟ್ಟಿಂಗ್, ಡಿಸೆಂಬರ್ 2 ಸಿಟ್ಟಿಂಗ್, 2+2 4 ಎಪಿಸೋಡ್ಸ್ ಆಗಿದೆ. ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಬಗ್ಗೆ ಜೀವಿಗಳನ್ನ ನಾವು ಹೇಗೆ ಬಂದ್ವಿ, ಇಲ್ಲಿ ಯಾಕೆ ಕಷ್ಟ ಸುಖ ಅನುಭವಿಸ್ತಿದ್ವಿ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನಾವೆಲ್ಲರೂ ಇದಕ್ಕೆ ಸಂಬಂಧಪಟ್ಟವರು ಅದನ್ನು ಡೇಟ್ ಕೊಟ್ಟು ತಿಳಿಸ್ತಾರೆ. ಎಲ್ಲರೂ ಕೂಡ ಪುನಃ ಇಲ್ಲಿ ಆಗಮಿಸಿ ಅದನ್ನು ಶ್ರವಣಿಸೋಣ. ಯಾವ್ಯಾವ ಒಳ್ಳೆಯ ವಿಷಯ ಹೇಳಿದ್ವಿ ಯಾರೂ ಮರಿಬೇಡಿ, ಜ್ಞಾಪಕ ಇಟ್ಕೊಳ್ಳಿ. ಮರ್ತೋದ್ರೆ ಇಮಿಡಿಯೇಟಾಗಿ ಮನೆಗೆ ಹೋಗಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ, ಈಗ ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.